ಈಗ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪನಿಗೆ 6 ಜನ ಮಕ್ಕಳು. 6 ಜನದಲ್ಲಿ ನಮ್ಮ 2 ಸಿಸ್ಟರ್ಸು, 3 ಜನ ಬ್ರದರ್ಸು, ಅಂದರೆ ಒಟ್ಟು 6 ಜನ. ಗಂಡು ಮಕ್ಕಳು 4, 2. ಅವ್ರು ಯಾರು ಓದಲಿಲ್ಲ. ನಾವೊಬ್ಬ ಏನು ಹಣೆಯಲ್ಲಿ ಬರೆದ್ಬಿಟ್ನಾ ದೇವರು? ಸಿದ್ದರಾಮಯ್ಯ ಮಾತ್ರ ಓದು ಅಂತ ಬರೆದ್ಬಿಟ್ನ? ಚೀಫ್ ಮಿನಿಸ್ಟರ್ ಆಗುವಂತ ಬರೆದ್ಬಿಟ್ಟಿದ್ನ? 2 ಸಾರಿ ಚೀಫ್ ಮಿನಿಸ್ಟರ್ ಆಗುವಂತ ಬರೆದಿದ್ನ? ಹಣೆ ಬರದಲ್ಲಿ ಬರ್ದಿತ್ತು. ಅದೇ ತಪ್ಪು. ಬರ್ದಿತ್ತು. ಹಣೆ ಬರ ಅನ್ನೋದೇ ತಪ್ಪು. ಹಣೆಯಲ್ಲಿ ಯಾವ ದೇವ್ರು ಬರೀತಾನೆ ಹಂಗೆ? ಅವ್ರಿಗೆಲ್ಲ ವಿದ್ಯಾವಂತರಾಗು, ನನ್ನ ಮಾತ್ರ ವಿದ್ಯಾವಂತರಾಗು ಅಂತ ಬರೆದ್ಬಿಟ್ಟ ದೇವ್ರು? ಮುಖ್ಯಮಂತ್ರಿ ಆಗುತ್ತೆ ನೋಡಿ. ಇದನ್ನೇ ಮೌಢ್ಯ ಅನ್ನೋದು. ಹಣೆಯಲ್ಲಿ ಬರೆದಿರೋದು ನಂಬ್ಕೊಂಡು ಈ ಮನುವಾದ ಇದೆಯಲ್ಲ, ಈ ಮನುವಾದದಲ್ಲಿ ಇದನ್ನೇ ಹೇಳಿರೋದು. ಅವ್ರು ಬಹಳ ಪುರ್ಸೊತ್ತಾಗಿ ಬಹಳ ಹ್ಯಾಪಿ ಟೈಮ್ ಕಳಿಬೇಕಾದ್ರೆ ಯಾರು ಹುಡ್ತಾರೆ ಅವರಿಗೆ ಕರೆಕ್ಟಾಗಿ ಬರೀತಾರಂತೆ. ಹಾಗೆ ಬಾಕಿ ಸ್ವಲ್ಪ ಜಗಳ ಪಗಳ ಆಗಿದ್ರೆ ಹೆಂಗೆ ಗೀಜ್ ಬಿಡ್ತಾರೆ ಅಂತ. ಹಂಗ ಅವರೆಲ್ಲ ಬಹಳ ಚೆನ್ನಾಗಿರ್ಬೇಕಾದ್ರೆ ನೀವು ಬರ್ದೇರೆ ಅಂತ. ಅದರಿಂದ ಈ ಮೌಢ್ಯಗಳಿದ್ದಾವಲ್ಲ, ಕರ್ಮ ಸಿದ್ಧಾಂತ ಇದೆಯಲ್ಲ, ಅದಕ್ಕೆ ಬಸವಣ್ಣ ಬಹಳ ಹಿಂದೆನೆ ತಿರಸ್ಕಾರ ಮಾಡಿದ್ರು. ಅದಕ್ಕೋಸ್ಕರನೇ ಇನ್ನೂ ಜಾತೀಯತೆ ಹೋಗಿಲ್ಲ. ನಮ್ಮ ಶಿಕ್ಷಣನೂ ಕೂಡ ವೈಜ್ಞಾನಿಕತೆ, ವೈಚಾರಿಕತೆ ಬರ್ತಕ್ಕಂಥ ವಿದ್ಯೆ ಇಲ್ಲ. ವೈಚಾರಿಕತೆ, ವೈಜ್ಞಾನಿಕತೆ ವಿದ್ಯೆ ಇಲ್ಲ. ಈ ಮೂಢನಂಬಿಕೆಗಳನ್ನೇ ಇನ್ನೂ ಯಾಕಂದ್ರೆ ಗಟ್ಟಿಯಾಗಿ ಮಾಡಿಬಿಟ್ಟಿದ್ದಾರೆ. ನಮ್ಮ ಜಾತಿಯ ಇದೆಯಲ್ಲ ವ್ಯವಸ್ಥೆ, ಜಾತಿ ವ್ಯವಸ್ಥೆಗೆ ಇದಿಲ್ಲ, ಎಂಥದ್ದು ಚಲನೆ ಇಲ್ಲ, ಜಡತ್ವ ಇದೆ, ಮೂಮೆಂಟ್ ಇಲ್ಲ. ಯಾಕೆ ಅಂತಂದ್ರೆ ರಿಫಾರ್ಮ್ಸ್ ಆದಾಗೆಲ್ಲ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಬಸವಣ್ಣ ಇದ್ದಾಗ ಸ್ವಲ್ಪ ಎಲ್ರಿಗೂ ಲಿಂಗಧಾರಣೆ ಮಾಡಿಸಿದ್ರು. ಅವರೆಲ್ಲ ಲಿಂಗವಂತರಾದರು, ಎಲ್ಲ ಜಾತಿಯವರು ಆದರು, ಅವರೆಲ್ಲ ಲಿಂಗಾಯತರಾದರು. ಸ್ವಲ್ಪ ಬದಲಾವಣೆ ಆಯಿತು. ಆಮೇಲೆ ಮತ್ತೆ ಬಸವಣ್ಣ ಹೋದ್ಮೇಲೆ ಮತ್ತೆ ಅದೇ ಜಾಗದಲ್ಲಿ ನಿಂತ್ಕೊತು. ಪರಿವರ್ತನೆ ಆಗಲೇ ಇಲ್ಲ. ಅದಕ್ಕೆ ಇನ್ನೂ ಜಾತಿ 850 ವರ್ಷ ಆಯಿತು ಬಸವಣ್ಣ ಕಾಲವಾಗಿ. 850 ವರ್ಷದಿಂದ ಅಲ್ಲೇ ನಿಂತಿದೆ. ನಾನು ನನ್ನ ಅನುಭವದ ಒಂದು ಕಥೆ ಹೇಳ್ತಾ ಇದ್ದೆ. ನಾನು ನಿನ್ನೆ ಎಲ್ಲೂ ಹೇಳಿದೆ, ಇಲ್ಲೂ ಹೇಳ್ತೀನಿ. ಏನು ಗೊತ್ತಾ, ನಾನು BSc ಪಾಸ್ ಆದಮೇಲೆ ನಮ್ಮಪ್ಪ ನನಗೆ ಒಂದು ಕೆಲಸ ವಹಿಸಿದ್ದ. ಏನಪ್ಪ ಅಂತಂದರೆ ದನ ಕರುಗಳಿಗೆ ನೀರು ಕುಡಿಸೋದು, ಬಾವಿನಲ್ಲಿ ನೀರು ಸೇದು. ಆಗ ಅದೇನೋ ಹಕ್ಕಿ ಇಕ್ಕೆ ಹಾಕಿತ್ತು ನೀರ್ ತರಕ್ಕೆ, ಅದನ್ನ ನೀರ್ನ ಒದ್ರಿ ತಗೊಂಡೋಗಕ್ಕೆ ಅಂತ ಅದನ್ನೇ ಅರ್ಧ ಗಂಟೆ ಹೇಳಿದ್ರು ಅಂದ್ರು. ಇಕ್ಕೆ ಎಲ್ಲ ಪಿಕ್ಕೇನೂ ಅಲ್ಲ. ನಮ್ಮ ಕಡೆ ಪಿಕ್ಕೆ ಅಂತಾರೆ, ಈ ಕಡೆ ಹಿಕ್ಕೆ ಅಂತಾರೆ. ರಿಟರ್ನ್ ಲ್ಯಾಂಗ್ವೇಜು ಹಿಕ್ಕೆ, ಪಿಕ್ಕೆ ಅನ್ನೋದು ಆಡ್ ಭಾಷೆ. ನಮ್ಮ ಕಡೆ ಹಾಕೋದು ಗಾಡು ಮರಿಗಳು, ಕುರಿ ಮರಿಗಳು, ಇದು ಪಕ್ಷಿಗಳು ಹಾಕೋದು. ಬಾವಿ, ಸೇದ ಬಾವಿ ಇದೆಯಲ್ಲ, ಆ ಸೇದ ಬಾವಿನಲ್ಲಿ ಗುಬ್ಬಚ್ಚಿಗಳು ಸೇರ್ಕೊಳ್ಳವು, ಗೂಡು ಕಟ್ಟಿಗಳವು. ಅವು ಗೂಡು ಕಟ್ಟುವಾಗ ಹುಲ್ಲಿನೆಲ್ಲ ತಗೊಬರೋವು, ಸೆತ್ತೆ ಎಲ್ಲ ತಗೊಬರೋವು. ಆ ಸೆತ್ತೆ ಎಲ್ಲ ಬಾವಿಗೆ ಬಿದ್ದೋಗೋದು. ಆ ಬಿದ್ದೋಗಿ ಅವೆಲ್ಲ ನೀರನ್ನ ಮುಚ್ಕೊಬಿಡೋದು. ನಾವು ನೀರು ಸೇದಕ್ಕೆ ಹೋಯ್ತಿದ್ವಲ್ಲ, ಅಲ್ಲಿ ಹೋದಾಗ ಬಾವಿನಲ್ಲಿ ಮೇಲೆ ಕೆಳಗೆ, ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಆ ಸೆತ್ತೆ ಎಲ್ಲ ದೂರ ಸರ್ಕೊಂಡ ಮೇಲೆ ಮತ್ತೆ ನೀರು ತಗೊಳ್ಳಿವು. ಆ ನೀರು ಹೋಗಿ ಮನೆಗೆ ಹೋಗ್ಬಿಟ್ಟು ಬರೋದ್ರೊಳಗಡೆ ಮತ್ತೆ ಸೆತ್ತೆ ಸೇರ್ಕೊಂಡಿರೋದು. ಮತ್ತೆ ಇದೇ ಮಾಡಬೇಕು. ಹಾಗೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ರಿಫಾರ್ಮ್ಸ್ ಆದಾಗ ಸ್ವಲ್ಪ ಬದಲಾವಣೆ ಆಗುತ್ತೆ, ಮತ್ತೆ ಸೇರ್ಕೊಳ್ತದೆ.
ಇದು ನನ್ನ ಅನುಭವ, ನಮ್ಮ ವ್ಯವಸ್ಥೆ. ಸೊ ಈ ವ್ಯವಸ್ಥೆ ಇದೆಯಲ್ಲ, ಇದು ಬದಲಾವಣೆ ಆಗಬೇಕು ಅಂತಲೇ ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದಾರೆ.